ಭಕ್ತಾದಿಗಳೇ, ಇವತ್ತು ಇನ್ನ ತಡೆದು ತೊಂದರೆ ಕೊಡೋ ಉದ್ದೇಶ ನಮ್ದಲ್ಲ. ಏನು ಲಕ್ಷಾಂತರ ಜನರು ಪಾದಯಾತ್ರೆಗೆ ಹೊಡ್ತಾ ಇದ್ದಾರೆ. ಪ್ರತಿನಿತ್ಯ ರಾತ್ರಿ ಟೈಮಲ್ಲಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ. ಅವರ ಪರವಾಗಿ ಇವತ್ತು ನಾವು ನಿನ್ನೆ ಒಂದು ಚಿರತೆ ತಿಂದಿದೆ. ಎಲ್ಲಾ ಚಿರತೆ ಹುಲಿಗಳನ್ನ ಮಹದೇಶ್ವರನ ಬೆಟ್ಟಕ್ಕೆ ಬಿಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನ ಇಲ್ಲಿ ನಡ್ಕೊಂಡು ಹೋಗ್ಬೇಡ ಅಂತ ಒಂದು ನಡ್ಕೊಂಡು ಹೋಗ್ಬೇಡ, ಯಾರು ಪಾದಯಾತ್ರಿಗಳು ನಡ್ಕೊಂಡು ಹೋಗಬಾರ್ದು ಅಂತ ಕಾನೂನು ಮಾಡ್ತಾರೆ. ಹಾಗಾಗಿ ನಮ್ಮ ನಂಬಿಕೆ ತಲಾಂತರದಿಂದ ನಾವೇನು ಉಳಿಸ್ಕೊ ಬಂದಿದೀವಿ ಮಾದಪ್ಪನ ಒಂದು ಇದಕ್ಕೆ. ಹಾಗಾಗಿ ಎಲ್ಲವನ್ನು ಎಲ್ಲವನ್ನು ಬ್ರೇಕ್ ಮಾಡಕ್ಕೋಸ್ಕರ ಈ ತರ ಚಿರತೆ ಹುಲಿಗಳನ್ನ ತಂದ್ಬಿಟ್ಟು ಪೂರ್ತಿ ಇವತ್ತು ನೋಡಿ ಮಂಡ್ಯದ ಒಬ್ರು ಭಕ್ತಾದಿಗಳು ಇವತ್ತು ಸಹ ತಿಂದಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಹತ್ರಕ್ಕೆ ಬಂದಿಲ್ಲ. ಇವರ ಭ್ರಷ್ಟತೆ ಒಂದ್ ಕಡೆ ನೋಡಿದ್ರೆ ಬಂಡೀಪುರ ನಾಗರಹಳ್ಳಿ ಹುಲಿ ಸಿಕ್ಕಾಬಿಟ್ಟು ಆರ್ಭಟ ಆಗ್ತಾ ಇದೆ. ಈ ಕಡೆ ನೋಡಿದ್ರೆ ಟೈಗರ್ ರಿಸರ್ವ್ ಮಾಡಬೇಕು, ನಾವು ಹುಲಿ ಸಂರಕ್ಷಣಾ ಪ್ರದೇಶ ಮಾಡಬೇಕು ಅಂತ ಹೇಳಿ ಇಲ್ಲಿನ ರೈತರನ್ನೆಲ್ಲ ಒಕ್ಲೆಪ್ಸಾಕ್ ಒಂದ್ ಕಾನೂನು ಮಾಡ್ತಾ ಇದ್ದಾರೆ. ಮತ್ತೆ ಭಕ್ತಾದಿಗಳು ಬರಬಾರ್ದು ಮಹದೇಶ್ವರನ ಬೆಟ್ಟಕ್ಕೆ, ಎಲ್ಲವೂ ತೊಂದರೆ, ಅವ್ರು ತೊಂದರೆ ಆಗ್ತದೆ. ಇಲ್ಲಿ ಜನ ಇರೋದ್ರಿಂದ ಫಾರೆಸ್ಟ್ ಇಲಾಖೆಯವರು ತೊಂದರೆ ಆಗ್ತದೆ. ಅವ್ರು ಏನು ಅಲ್ಲಿ ಒಳಗಡೆ ಇದು ತಮ್ಮ ಇದನ್ನ ಮಾಡಕ್ ಆಯ್ತಾ ಇಲ್ಲ. ಅವೈಜ್ಞಾನಿಕ ಏನು ಜಿಂಕೆ ಹೊಡೆಯೋದೋ ಮರ ಸಾಕ್ಸೋದೋ ಏನು ಮಾಡಕ್ ಆಗಲ್ಲ. ಇವರೆಲ್ಲ ಊರೊಳಗಡೆ ಇದ್ದಾರೆ, ಇವರೆಲ್ಲರನ್ನು ಆಚೆ ದಬ್ಬಬೇಕು. ಹುಲಿ ಸಂರಕ್ಷಣಾ ಪ್ರದೇಶ ಮಾಡಿದ್ರೆ ಮಾತ್ರ ಒಳಗಡೆ ಬರೋದು. ಟೈಗರ್ ರಿಸರ್ವ್ ಮಾಡಿ ಅಂತ ಕೇಳಿದ ಅದು, ಹಾಗಾದ್ರೆ ನಾ ಬರೋದು, ಅಲ್ದಾರ ನಾ ಬರಲ್ಲ ಅಂತ ಹೇಳಿದ ಅದು. ಟೈಗರ್ ರಿಸರ್ವ್ ಮಾಡಿದ್ರು ಬತ್ತೆ, ಮಾಡದೇ ಇದ್ರು ಬತ್ತೆ. ಹಾಗಾಗಿ ಇವರು ಒಂದು ದುಡ್ಡು ಮಾಡಬೇಕು, ಒಂದು ಈ ಜನ ಇರಕ್ಕಿಲ್ಲ. ತಾವು ಅಲ್ಲಿ ಕಾಡಿನ ಸಂಪತ್ನ ಲೂಟಿ ಮಾಡಕ್ಕೋಸ್ಕರ ಇದೊಂದು ನಾಟಕ ಆಡಿ ಬರೀ ನಾಟಕಗಳ ಆಡ್ತಾ ಇದ್ದಾರೆ. ಇಲ್ಲಿ ಸಾಯ್ತಾ ಇರೋರು ನಾವುಗಳು, ರೈತರ ಹೆಣ್ಣು ಮಕ್ಕಳು ಮುಂದೆ ರಾಯ್ತಾ ಇದ್ದಾರೆ, ರೈತರ ಮಕ್ಕಳು ಸಾಯ್ತಾ ಇದ್ದಾರೆ, ಭಕ್ತಾದಿಗಳು ಸಾಯ್ತಾ ಇದ್ದಾರೆ. ಹೀಗಾಗಿ ಅರಣ್ಯ ಇಲಾಖೆ ಒಂದ್ ಕಡೆ ಸಫಾರಿಗಳು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಯಾರ್ಯಾರನೋ ಕರ್ಕೊಂಡ್ಬಂದು ಸಫಾರಿ ಒಳಗಡೆ ಕಾಡೊಳಗಡೆ ನುಗ್ಸಿ ಅವೇನು ವಾಸಸ್ಥಾನ ಸ್ವಚ್ಛಂದಾಗಿ ಆಟ ಆಡ್ತವೆ ಅಲ್ಲಿಗೆ ನುಗ್ಗಿ ಇವರು ಒಂದು ಹುಲಿ ಕಂಡ್ರೆ 100 ವೆಹಿಕಲ್ಗಳು ಎಲ್ಲ ಫೋನ್ ಮಾಡ್ತಾರೆ, ಹುಲಿ ಇದೆ ಟಗ ಅಂತ ಎಲ್ಲ ನುಗ್ತಾರೆ. ಒಳಗಡೆ ನುಗ್ಗಿ ಎಲ್ಲನೂ ಅವನ ಗಾಸಪ್ಸಿ ಹೊರಗಡೆ ಕಳಿಸ್ತಾ ಇದ್ದಾರೆ. ಈಗಾಗಲೇ ರೆಸಾರ್ಟ್ಗಳು ಬಂದಾಗಿದೆ. ರೆಸಾರ್ಟ್ಗಳು ಎಲ್ಲಾ ಕಡೆ ರೆಸಾರ್ಟ್ಗಳು ಕೋಟಿ ರೂಪಾಯಿ ಮಾಡಿ ಇವರ ವೈಭವ ಜೀವನಕ್ಕೆ ನಮ್ಮ ಜನಸಾಮಾನ್ಯರು ಹಾಳಾಗ್ತಾ ಇದ್ದಾರೆ, ನಮ್ಮ ಭಕ್ತಾದಿಗಳು ಹಾಳಾಗ್ತಾ ಇದ್ದಾರೆ. ಹಾಗಾಗಿ ಭಕ್ತಾದಿಗಳಿಗೆ ನೀವು ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ, ತಪ್ಪೇನು? ಏನು ಅರಣ್ಯ ಇಲಾಖೆಯವರು ನಾವೇ ಏನೋ ಬೇರೆ ದೇಶದಲ್ಲಿ ಇದೀವಿ, ನನಗೆ ಬೇರೆ ಕಾನೂನು, ಅವ್ರಿಗೆ ಬೇರೆ ಕಾನೂನು. ಅವ್ರು ಇಂಡಿಯಾದಲ್ಲಿ ಇಲ್ಲ, ಅವರು ಅವ್ರಿಗೆ ಒಂದು ಕಾನೂನು, ಅವ್ರು ಹೇಳದ್ದೇ ಆಟ, ಅವರೇ ವೇದವಾಕ್ಯ. ಹಾಗಾಗಿ ಫಾರೆಸ್ಟ್ ಇಲಾಖೆ ನಮ್ಮ ಸಂವಿಧಾನದೊಳಗಡೆನೆ ಇದೆ. ಅವ್ರಿಗೂ ನಾವು ಕೂಡ ಟ್ಯಾಕ್ಸ್ ಅಲ್ಲೇ ಸಂಬಳ. ಅವರು ನಾವು ಬೆಳೆದ ಅನ್ನನೇ ತಿನ್ನೋದು, ಹಂದಿ ಹಾಲು ಕುಡಿಯಲ್ಲ, ಅವರು ಹುಲಿ ಹಾಲು ಕುಡಿಯಲ್ಲ. ರೈತ ಬೆಳೆದ ಅನ್ನನೇ ತಿನ್ನೋದು ಅವರು. ಫಾರೆಸ್ಟ್ ಲೀವಿನಿ ಅಂತ ರೈತ ಬೇಡ ಅನ್ಬೋದು, ನಾವು ಬೆಳೆದ್ ಬೇಡ ಅನ್ನಕ್ಕಾಗಲ್ಲ. ಅವರು ಬೇಕಾದ್ರೆ ನಾವು ಹುಲಿ ಬೇಡ ಅಂತ ಇರ್ಬೋದು ನಾವು, ಅರ್ಥ ಆಯ್ತಾ? ಹಾಗಾಗಿ ಕಾಡು ಬೇಡ ಅನ್ನಲ್ಲ, ಕಾಡು ಹೊಸ ಸ್ಥಾನದೊಳಗಡೆ ಬಿಡ್ಬೇಕು ಅವರು. ಹಾಗಾಗಿ ನೋಡಿ, ಇಂಥ ಜಾಗದಲ್ಲಿ ಚಿರತೆ ನಡ್ಕೊಂಡ್ ಬರೋ, ನಾಳೆ ನೀವು ಕೌದಳ್ಳಿಲೂ ಮಾಡ್ಬೋದು, ಅನೂರ್ಲು ಮಾಡ್ಬೋದು, ನಾವು ಬೀದಿಗೆ ಬರೋಕ್ಕಾಗಲ್ಲಪ್ಪ. ಇವ್ರಿಗೆ ಸಂಬಳ ಕೊಡೋದು ಯಾತಕ್ಕೆ? ಅವ್ರಿಗೆ ಇಲ್ಲಿ 5 DFOಗಳಿದ್ದಾರೆ. ಚಾಮರಾಜನಗರ ಡಿಸ್ಟ್ರಿಕ್ಟ್ ಅಲ್ಲಿ 5 DFOಗಳಿದ್ದಾರೆ, ಒಬ್ರು CFO ಇದ್ದಾರೆ. ಹಾಗಾಗಿ ಏನು 5 ಬಿಳಿ ಆನೆಗಳ ಸಾಕ್ತಾ ಇದೀವಿ. ಅದ್ರ ಕೆಳಗಡೆ ACFಗಳು, ಅದ್ರ ಕೆಳಗಡೆ RFಗಳು, DRFಗಳು, ಇನೋವಾ ಕಾರುಗಳು, ವೆಪನ್ಸ್ಗಳು. ಇವ್ರಿಗೆಲ್ಲರೂ ಯಾತಕ್ಕೆ ಕೊಟ್ಟಿದ್ದಾವ? ನಾವು ಕತ್ತ ಕಾಯಕ ಕೊಟ್ಟಿದ್ದಾವ, ಸಂಬಳ ಕೊಡೋಲ್ಲ ಇವ್ರಿಗೆ. ಕಾಯಿ ನೀನು ಅಂತ ಅರಣ್ಯ ಕಾಯಿ ಪ್ರಾಣಿಗಳ ಕಾಯಕ ನೀನು, ನಮ್ಮ ಹೊಲಕ್ಕೆ ಬರಬೇಡ, ನಮ್ಮ ರೋಡು ಬರಬೇಡ ಅಂತ ಇರ್ಕಿಸ್ಕೊಂಡು ಇವ್ರನ್ನ ಆಟ ಆಡಿದ್ರ ಆಟ. ಇವರು ಬರ್ಲಿ, ಈಗ ಏನ್ ಜನ ಬಿಟ್ಟಿಲ್ ಬಿದ್ದಿದಾರ ಇವರು. ಸಾಯಂಕಾಲ ಪನ್ನಾಚಿಗೆ ಬಸ್ ಇಲ್ಲ ಅಂದ್ರೆ ಹೆಂಗ್ ಹೋಗ್ಬೇಕು ಅವರು? ಹೆಂಗ್ ಹೋಗ್ಬೇಕು ಅಂತ ಮಕ್ಕಳುಗಳು ಹೆಂಗ್ ಹೋಗ್ಬೇಕು? 6 ಗಂಟೆ ಮೇಲೆ ಹೆಂಗ್ ಹೋಗ್ಬೇಕು ಅವರು? ಆಯ್ತು ಬುಡಿ ಬೇರೆ ಗಾಡಿಗಳನ್ನ ಏನಲ್ಲಿ ಓಟ್ ಹಾಕಲ್ವಾ ನಾವು? ಹಾಗಾಗಿ ಭಕ್ತಾದಿಗಳಲ್ಲಿ ವಿನಂತಿ, ಫಾರೆಸ್ಟ್ ಇಲಾಖೆಯವರು ಬರೋರಿಗೆ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ನಾಳೆ ನಿಮ್ಗೂ ನಿಮ್ಮೇಲೂ ಚಿರತೆ ದಾಳಿ ಮಾಡ್ಬೋದು,
ಹುಲಿ ದಾಳಿ ಮಾಡ್ಬೋದು. ಈಗಾಗಲೇ ಭಕ್ತಾದಿಗಳು ಹೀರೋಗಿದ್ದಾರೆ. ಯಾವುದೇ ರೀತಿ ಫಾರೆಸ್ಟ್ ಇಲಾಖೆ ಎಲ್ಲ ಪ್ರಾಣಿಗಳನ್ನು ತಗೊಂಬಂದು ಇಲ್ಲಿ ಬಿಡ್ತಾವ್ರೆ. ಎಲ್ಲಿ ಸಿಕ್ತು ಹುಲಿ ತಗೊಂಬಂದು ಇಲ್ಲಿ ಬಿಡ್ತಾರೆ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳಿದ ಒಂದು 500 ಎಕರೆ ತಗೊಂಡು ನೀವು ಸುತ್ತ ದೊಡ್ಡ ಬೇಲಿ ಹಾಕೊಂಡು ಅದ್ರೊಳಗಡೆ ಬುಡಿ ಕರ್ಕೊಂಡೋಗಿ ಪ್ರವಾಸಿಗರ ನೋಡಿ. ದೊಡ್ಡ ಒಂದು 500 ಎಕರೆ 1000 ಎಕರೆ ಮಾಡ್ಕೊಳ್ಳಿ. ದೊಡ್ಡ ಒಂದು 50 ಅಡಿ ಫೆನ್ಸ್ ಹಾಕೊಳ್ಳಿ. ತಗೊಂಡೋ ಒಳಗಡೆ ಬಿಡಿ. ಯಾವ್ದಾದ್ರು ಸಾಯಿಲಿ, ಯಾವ್ದಾದ್ರು ತಿನ್ಲಿ ಅತ್ತಾಗ. ಮತ್ತು ಅವೆಲ್ಲ ನ್ಯಾಚುರಲ್ ಸಾಯ್ಬೇಕು. ನೀವು ಒಳಗೆ ನೀರು ಕೊಡೋದು, ಹುಲ್ಲು ಕೊಟ್ಟರೆ ಇವತ್ತು 100 ಹುಲಿ ಬಂಡೀಪುರದಲ್ಲಿ 200 ಹುಲಿ ಆಗದೆ. ಅದರ ಅವಸ್ಥಾನನೇ 100. 200 ಎಲ್ಲಿಗೆ ಹೋಗ್ಬೇಕು? ರೈತರು ಒಳಗಡೆ ರೈತರ ಮನಸ್ಸಿನ ಮೇಲೆ ಅದಕ್ಕೆ ಟೆರಿಟರಿ ಇರೋದೇ 100ಕ್ಕೆ. ಇವತ್ತು 200 ಹುಲಿ ಆಗ್ಬಿಟ್ಟವೆ. ಎಲ್ಲಿಗೆ ಹೋದವು? ಹೊರಗಡೆ ಬರಲೇಬೇಕು. ಆನೆಗಳು ಜಾಸ್ತಿ ಆಗಿದೆ, ಹುಲಿಗಳು ಜಾಸ್ತಿ ಆಗಿದೆ. ಏನ್ ಮಾಡ್ತೇವೆ? ಅವಾಗ ನಿಯಂತ್ರಣ ಮಾಡಕ್ ನಿಯಂತ್ರಣ ಇವರು ಎಲ್ಲ ಟ್ರೀಟ್ಮೆಂಟ್ ಕೊಡೋದು, ನೀರ್ ಕೊಡೋದು, ಹುಲ್ ಕೊಡೋದು, ಒಳಗಡೆ JCB ನುಗ್ಸೋದು. ಈ ಕಾರಣಗಳಿಂದ ಹೊರಗಡೆ ಬರ್ತದೆ. ಸಫಾರಿ ನೋಡೋದು, ಯಾರು ಸಫಾರಿ ಬರೋರು? ಅವ್ರ ಲಾಭಕ್ಕೋಸ್ಕರ ಇನ್ ನಮ್ ಜೀವನ ಹಾಳು ಮಾಡ್ಕೊಳ್ಳವ ನಾವು. ಹಾಗಾಗಿ ನಾವಿಲ್ಲಿ ಭಕ್ತಾದಿಗಳು, ನೀವು ನಿಜವಾಗ್ಲೂ ಭಕ್ತಾದಿಗಳು ನಾವು ಹೇಳಿದ್ದು ಪೊಲೀಸ್ ಇಲಾಖೆಗೆ ಆಗ್ಲೇ DF ಬರೆಯಕ್ಕೆ ಕೇಳಿದ್ದು, ಬಂದಿಲ್ಲ. ಬರೋವರೆಗೂ ನಾವು ಎದ್ದೋಳಲ್ಲ. ಆಯ್ತು, ದಯವಿಟ್ಟು ಎಲ್ಲರೂ ಸಹಕರಿಸಿ. ಇದು ನಾಳೆ ನೀವು ನಡ್ಕೊಂಡ್ ಬರ್ಬೋದು. ನಾಳೆ ನಿಮ್ಗೂ ಆ ಕೆಲಸ ಆಗ್ಬೋದು. ಎಲ್ಲರಿಗೂ ನೀರಿದೆ, ಕುಡಿಯಕ್ ನೀರು. ಹಾಗಾಗಿ ಯಾರು ಅನ್ಯತಾ ಬಾಯಿಸ್ಬಿಡಿ. ಏನಪ್ಪ ರೋಡಲ್ಲಿ ಮಧ್ಯೆ ಕೂತ್ಕೊಂಡು ಇದು ಮಾಡ್ತಾರೆ ಅಂತ ಈಗ ಮೂಗ್ ಹಿಡಿದಾರೆ, ಬಾಯಿ ಬಿಡಲ್ಲ ಅವ್ರು. ಹಲೋ ನೋಡಿ, ಹಲೋ ಹಲೋ, ಒಂದ್ ನಿಮಿಷ ಮೇಡಮ್ ಕೂತ್ಕೊಳ್ಳಿ. ನೀವೇನಿದ್ರು ಪೊಲೀಸ್ನವ್ರು ಕೇಳಿ, ನಮ್ಮೊಂದು ಮಾತಾಡವಲ್ಲ. ನೀವೇನಿದ್ರು ಪೊಲೀಸರು ಒಂದು ಮಾತಾಡಿ. ಅಲ್ಲ ಅವ್ರು ಮಾತಾಡ್ತಾರೆ. ಹೇಳಿದ್ವಿ ನಾವೀಗ. ಅದರಿಂದ ನೀವು ಒಬ್ಬ ಭಕ್ತನ ಬೆಳಿಗ್ಗೆ ಒಂದು ಚಿರತೆ ತಿಂದಿದೆ, ಹಾಗಾಗಿ ಎಲ್ಲಾ ಹುಲಿ ಚಿರತೆಗಳನ್ನ ತಗೊಂಡ್ಬಂದು ಇಲ್ಲಿ ಬಿಡ್ತಾರೆ. ಹಂಗೇನಾದ್ರು ನೀವು ಬೆಳಗ್ಗೆಯಿಂದ ಮಾಡ್ಬೇಕಲ್ವಾ? ಇವಾಗ ಹೋಗೋ ಟೈಮಲ್ಲಿ ನೀವು ಮಾಡೋದು ಬೆಳಗ್ಗೆಯಿಂದ 6 ಜನ ಬರಲ್ವಾ? ಯಾಕೆ ಜನ ಬರ್ಲಿ ಬಿಡ್ಲಿ, ನೀವು ಮಾಡ್ಬೇಕಲ್ಲ ಶೈಕು. ಬೆಳಗ್ಗೆಯಿಂದ ಮಾಡ್ಬೇಕು, ಶೈಕು ನಿಲ್ಸ್ಬೇಕು. ಕೂತ್ಕೊಳ್ಳಿ, ಎಲ್ಲ ಮಾತಾಡ್ಬೇಡಿ. ನೀವು ನಮ್ಗೆ ಹೇಳೋದಲ್ಲ, ಪೊಲೀಸ್ ಮಾತಾಡಿ. ನೀವು ನಾವು ಬಗ್ಗೆ ಮಾತಾಡೇವು, ನೀವು ನಮಗೆ ರೈತ ವಿರೋಧಿ ಅರಣ್ಯ ಇಲಾಖೆಗೆ, ವಿರೋಧಿ ಅರಣ್ಯ ಇಲಾಖೆಗೆ ನ್ಯಾಯಕ್ಕಾಗಿ ಹೋರಾಟ, ದಿಲ್ಲಿವರೆಗೂ ಹೋರಾಟ, ಸರ್ಕಾರ ಎಲ್ರೂ ಫೋನ್ ಮಾಡಿ, ಬೆಟ್ಟವ್ರಿಗೆಲ್ಲ ಫೋನ್ ಮಾಡಿ ಬರ್ಬಿಡಿ. ನಾವು ಹೇಳೋದು ಇಲ್ಲಿ, ನಾವು ಇದು ಹಲೋ ಸರ್ ಒಂಚೂರು ಮಾತಾಡ್ಬಿಡಿ.
ನೀವೇನೇ ಇದ್ರು ನೀವು ಪೊಲೀಸ್ನವ್ರದ್ದು ಮಾತಾಡಿ, ಅವ್ರು ಜವಾಬ್ದಾರಿ. ನಾವು ನಿಮ್ ಕೇಳ್ಕೊಂಡು ಸ್ಟ್ರೈಕ್ ಮಾಡಲ್ಲ, ನಮ್ಗೆ ಅನ್ಯಾಯ ಆಗದ ನಾವು ಸ್ಟ್ರೈಕ್ ಮಾಡ್ತೀವಿ. ನೋಡ್ಲಿ ಒಂದ್ ನಿಮಿಷ ನೀವು ಹೇಳ್ಕೊಡ್ತೀವಿ ಕೇಳಿ ಮೇಡಮ್. ನೀವೇನಿದ್ರು ಪೊಲೀಸ್ನವ್ರನ್ನ ಮಾತಾಡಿ, ಅವ್ರು ಬಿಡ್ಸ್ಕೊಡ್ತಾರೆ ಜಾಗನ. ಸುಮ್ ನಮ್ಮಂದ್ರೆ ನಾವು ಬಿಡಲ್ಲ ಜಾಗನ. ಯಾರು ಮಾತಾಡಿ? ಹಲೋ, ಅವ್ರು ಹೇಳಿ ಅಂದ್ರು ನೀವು ಮಾತಾಡ್ತಾರೆ. ಯಾರು ಮಾತಾಡೋದಿಲ್ಲ, ನೀವು ಮಾಡಿ ಅವ್ರು ಮಾತಾಡಿ. ಅವರು ಕನೆಕ್ಷನ್ ಇಲ್ಲ. ಅನೂರು ಇನ್ನು ಎಲ್ಲರೂ ಸ್ಟ್ರೈಕ್ ಮಾಡ್ಕೊಂಡಿದ್ದೀನಿ. ನಾನು ಹೀಗೆ ಫೋನ್ ಮಾಡಿ ಅನೂರು ಎಲ್ಲ ಕಡೆ ಸ್ಟ್ರೈಕ್ ಮಾಡ್ತಾರೆ. ನಮ್ಮ ಗಲಾಟೆ ನಡೆದ್ರೆ ಹೊಡಿಗೆ ಅನೂರು ಎಲ್ಲ ಕಡೆ ಕೊಳೆ ಎಲ್ಲ ಕಡೆ ಬಂದ್ ಮಾಡ್ತೀವಿ ನಾವು. ಪೆಟ್ರೋಲ್ ಬ್ರೇಕ್ ಮಾಡ್ತೀವಿ. ಹೇಳಿ ಅವ್ರು ಅರಣ್ಯ ಇಲಾಖೆ ಬರ್ಲಿ. ಏನ್ ಆಟ ಆಡ್ತಾರೆ ಆಟೋರು? ನೀವು ಭಕ್ತಾದಿಗಳೊಂದು ಯಾರೊಂದು ಮಾತಾಡಬೇಡಿ. ನೀವು ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ. ಅವ್ರೇನಾದ್ರು ಅನ್ಕೊಳ್ಳಿ ರಾಜು, ಅವ್ರು ಗೊತ್ತಿರೋ ವಿಷಯಗಳು. ಭಕ್ತಾದಿಗಳು ತಿನ್ಕೊಂಡಿದೆ ಅಂತ ಹುಳಿ ಅಟ್ಯಾಕ್ ಮಾಡ್ತಾರೆ, ಆನೆ ಅಟ್ಯಾಕ್ ಮಾಡ್ತಾರೆ. ಅನ್ಯಾಯ ಆಗಿರೋದಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರಾ. ಸರ್ಕಾರ ಸರಿಯಾಗಿದ್ರೆ ಯಾಕಿದಲ್ಲ? ಸರ್ಕಾರ ಸರಿ ಇಲ್ಲ. ನಾವು ಭಕ್ತಾದಿಗಳ ಪರವಾಗಿ ಮಾಡ್ತಾ ಇರೋದು. ನಾಳೆ ಇಲ್ಲಿ ಟೈಗರ್ ರಿಸರ್ವ್ ಮಾಡ್ತಾರೆ, ಯಾರು ನಡ್ಕೊಂಡು ಹೋಗಿ ಬಿಡಲ್ಲ. ನಿಮ್ನ ಇಷ್ಟು ಗಂಟೆ ಒಳಗೆ ಹೋಗ್ಬೇಕು ಅಂತ ಬ್ಲಾಕ್ ಮಾಡ್ತಾರೆ. ಇದ್ರ ಉದ್ದೇಶ, ಇದ್ರ ಹುನ್ನಾರ ಬೇರೆ ಬೇರೆ ಇದೆ. ನೀವು ಬಂಡೀಪುರ ಯಾವ ದೇವಸ್ಥಾನಗಳು ಹೋಗಕ್ಕಾಗಲ್ಲ. ನೀವು ಬಂಡೀಪುರದ ಒಳಗಡೆ ಎಲ್ಲ ಏನು ವರ್ಷದಲ್ಲಿ ಒಂದಿನ 2 ದಿನ ಬೇಕುಪ್ಪ ಮಹದೇಶ್ವರ ಸ್ವಾಮಿ ದೇವ್ ಯಾರು ಹೋಗಕ್ಕಾಗಲ್ಲ ಅಲ್ಲಿಗೆ. ಯಾವುದು ಬೇಡ ಅಣ್ಣ, ಇಲ್ಲಿ ನಾಗಮಲೆಗೆ ಟೈಮಿಂಗ್. ನಾಗಮಲೆ ಟೈಮ್ ಕೊಡಲ್ಲ. ನಿನ್ನ ನಾಳೆ ಮಹದೇಶ್ವರ ಬೆಟ್ಟಕ್ಕೂ ಕೊಡಲ್ಲ. ಏನು ಹಿಂದೂ ಸ್ಟೇಟ್ ಆಗಿಲ್ಲ ಒಂದ್ಸಲಿದೆ. ಹಾಗಾಗಿ ಎಲ್ಲರ ಸಮಸ್ಯೆ ಇದೆ, ನನ್ನೊಬ್ಬರ ಸಮಸ್ಯೆ ಅಲ್ಲ. ಅರಣ್ಯ ಇಲಾಖೆ ಅವ್ರದ್ದು ಭಾರಿ ಇದಾಗ್ಬಿಡವೆ. ಏನೇ ಅವ್ರು ಇಂಡಿಯಾದಲ್ಲಿ ಇಲ್ಲ, ಬೇರೆ ದೇಶದಲ್ಲಿ ಅವ್ರವ್ರು. ಅವ್ರಿಗೆ ಒಂದ್ ಕಾನೂನು, ನಮಗೆ ಒಂದ್ ಕಾನೂನು. ಏನು ಒಟ್ಟಿಗೆ ಅನ್ನ ತಿನ್ನಲ್ಲ ಅವರು? ಏನಾದ್ರೆ ಇವತ್ತೊಂದು ಪ್ರಾಣ ಹೋಗ್ಬೋದ? ಆಯ್ತು, ನಾವೆಲ್ಲ ಬಾಳಪ್ಪ ಶಿವ ಮಾಡ್ಬಿಡ ಪ್ರಾಣ ಬರ್ತದ. ನಾಳೆ ಇನ್ನೊಂದು ಪ್ರಾಣ ಹೋಗ್ಬಾರ್ದು. ನಮ್ಮ ಅಣ್ಣ ತಮ್ಮಿನ ಭಕ್ತಾದಿಗಳು ಯಾರು ಹೋಗ್ಬಾರ್ದು, ಇವ್ರು ಇರ್ಬೇಕು. ಯಾಕೆ ಅವನ ತಕ ಒಂದು ಮಹೇಶ್ವರನ ಬೆಟ್ಟಕ್ಕೆ ಬಿಟ್ಟರು? ಈಗಾಗಲೇ ಬಂಡೀಪುರದ 5 ಜನ ಮನ್ಸು ತಿಂದಿರೋದು. ಅವ್ರ ಹೆಣ್ಮಗಳು ವಿಧವೆಯರಾಗಲ್ಲ ಅವರು. ಅಲ್ಲಿ 5 ಜನ ಹೆಣ್ಮಕ್ಳು ಮುದ್ದಾಡಾಗಾರ, ವಿಧವೆ ಆಗಾರ. ಯಾರಿಗೆ ಗಂಡ ಕೊಡ್ತಾರ ಅವ್ರಿಗೆ? ಅವ್ರು ಬರ್ಲಿ, ಅವರು ಫೋನ್ ಮಾಡಿ ಹೇಳಿದಿನ ಕರೀರಿ ಅವ್ರು. ಜೊತೆ ಐತೆ. ಅನೂರಿಂದ ಎಷ್ಟು ಬರೀ 40 ನಿಮಿಷಕ್ಕೆ ಅರ್ಧ ಗಂಟೆಗೆ ಬರ್ಬೋದು. ಬೆಳತಿಂದ 20 ನಿಮಿಷಕ್ಕೆ ಬರ್ಬೋದು. ಇನ್ನೂ ಬಂದಿಲ್ಲ ಡಿಪಾರ್ಟ್ಮೆಂಟ್ ನೀವು. ಇನ್ಫಾರ್ಮ್ ಮಾಡಿ ಎಷ್ಟು ಹೆಚ್ಚು ಕಮ್ಮಿ 1 ಅವರ್ ಆಯ್ತು. 20 ನಿಮಿಷದಿಂದ ಬರಕ್ಕಾಗಲ್ಲ ಸ್ಟೇಷನ್ ಇಂದ ಇಲ್ಲಿಗೆ. 3:30 ಇನ್ಫಾರ್ಮ್ ಮಾಡಿದ್ರು. ಈಗ 4-5 ಗಂಟೆ ಆಲ್ರೆಡಿ. ಯಾರಕ್ಕ